ಸರ್ ನಮಸ್ಕಾರ. ನಮಸ್ತೆ ಸರ್, ಇವತ್ತು ಆಗಸ್ಟ್ 9ನೇ ತಾರೀಕು ದೇಶದಾದ್ಯಂತ ಇವತ್ತು ನಾಗರ ಪಂಚಮಿ ಹಬ್ಬವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಹುತ್ತಕ್ಕೆ ಹಾಲು ಎರೆಯುವುದರ ಮುಖಾಂತರವಾಗಿ ಅದರ ಒಂದು ಮಹತ್ವಕ್ಕೆ ಮತ್ತು ಜನಗಳು ಯಾವ್ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ಒಂದಿಷ್ಟು ಮಾಹಿತಿ ಹಂಚ್ಕೊಳ್ಳಿ ಸರ್. ನಮಸ್ಕಾರ ಪ್ರಿಯ ವೀಕ್ಷಕರೇ. ಸಂದರ್ಶಕರ ಪ್ರಶ್ನೆಗೆ ವೈಜ್ಞಾನಿಕವಾಗಿರ್ತಕ್ಕಂಥ ಉತ್ತರ ಏನು ಅಂತಂದರೆ, ನಾಗರ ಪಂಚಮಿ ಅಂತಕ್ಕಂಥ ಹೆಸರಿನಲ್ಲಿ ಹುತ್ತಕ್ಕೆ ಹಾಲೆರೆಯುವ ಮೂಲಕ ಹಾವುಗಳಿಗೆ ನಾವು ಗೌರವ ಕೊಡ್ತಾ ಇದ್ದೀವಿ ಅಥವಾ ನಾಗ ಸರ್ಪಕ್ಕೆ ನಾವು ಭಕ್ತಿಯನ್ನು ಸಲ್ಲಿಸ್ತಾ ಇದ್ದೀವಿ ಅಂತಕ್ಕಂಥ ಸಂಪ್ರದಾಯ ಜನಗಳ ಅಭಿಪ್ರಾಯ. ಆದರೆ ವೈಜ್ಞಾನಿಕವಾಗಿರೋ ನಿಜವಾದ ಕಾರಣ ಏನು ಅಂತ ಹೇಳಿದ್ರೆ, ನಾಗರ ಪಂಚಮಿ ಬಂತು ಅಂದ ತಕ್ಷಣ ನೀವು ಹುತ್ತದೊಳಗಡೆ ಹೋಗಿ ಏನೂ ಇಲ್ಲೇ ಇರ್ತಕ್ಕಂಥ ಹಾವು ಇರ್ತದೋ ಇರೋದಿಲ್ಲೋ ಗೊತ್ತಿಲ್ಲ, ಅದರ ಹುತ್ತಕ್ಕೆ ಹಾಲು ಎರೆದ್ಬಿಟ್ಟು ನೀವು ಅನ್ಯಾಯವಾಗಿ ತುಪ್ಪ ಹಾಲು ಅಲ್ಲಿ ಬೇಕಾಗಿರ್ತಕ್ಕಂಥದ್ದು ಎಲ್ಲವನ್ನು ಸುರಿದುಬಿಟ್ಟು ಅದನ್ನು ನಾಶ ಮಾಡುವ ಬದಲು ಅದೇ ಹಾಲು ತುಪ್ಪವನ್ನು ನೀವು ಹಸ್ತಿರ್ತಕ್ಕಂಥ ಅನಾಥ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಕುಡಿಲಿಕ್ಕೆ ಕೊಡಿ. ಆ ಮಕ್ಕಳಾರು ಬದುಕ್ತವೆ. ಅಷ್ಟಕ್ಕೂ ಕೂಡ ಹಾವು ಸರೀಸೃಪ ಪ್ರಾಣಿ, ಅದು ಯಾವಾಗಲೂ ಕೂಡ ಶೀತ ರಕ್ತದ ಪ್ರಾಣಿ. ಅದಕ್ಕೆ ಹಾಲು ನೀರನ್ನು ಅದ್ರ ಮೈ ಮೇಕೆ ಉಳಿದ್ರೆ ಅದು ಸತ್ತೋಗುತ್ತೆ. ಆದರೆ ಅದನ್ನು ತಿಳಿದ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ಹುತ್ತದೊಳಗಡೆ ಹಾವು ಹೋಗಿ ಹಾಲೆರಿತೀವಿ ಅಂತ ಹೇಳ್ಬಿಟ್ಟು ಹಾಲು ಆವಾಗ ವಿಷ, ನಿಜವಾಗ್ಲೂ ಹಾಲನ್ನು ಕುಡಿಯೋದಿಲ್ಲ ಹಾವು. ಎಲ್ಲ ಏನು ಮಾಡ್ತಾರೆ ತಿಳ್ಕೊಬಿಟ್ಟಿದ್ದಾರೆ. ಆದರೆ ವೈಜ್ಞಾನಿಕವಾಗಿ ಹಾವಿಗೆ ಹಾಲೆರಿತಕ್ಕಂಥದ್ದು ಆರೋಗ್ಯಕರವಾಗಿರ್ತಕ್ಕಂಥ ವಿಚಾರ ಅಲ್ಲ. ನೋಡಿ, ಹಾವಿಗೆ ಹಾಲೆರಿತೀರಾ, ಹಾವಿನ ಕಲ್ಲುಗಳಿಗೆ, ನಾಗರ ಕಲ್ಲುಗಳಿಗೆ ಇವತ್ತು ಎಲ್ಲ ಬಿದ್ದು ಬೇಡ್ತೀರಾ. ಅದ್ರ ಮುಂದೆನೇ ಇವತ್ತು ತಪಸ್ ಮಾಡೋ ಕಣಕ್ಕೆ ಕೂತ್ಕೊತೀರಾ. ನಿಜವಾದಂಥ ಹಾವು ನಿಮ್ಮ ಮನೆ ಮುಂದೆ ಹರ್ಕೊಂಡು ಹೋಗ್ತಾ ಇದ್ದರೆ ಅದನ್ನು ಪಾಡ್ಗೋದು ಎಲ್ಲೋ ಹೋಗುತ್ತೆ, ಅದೆಲ್ಲೋ ದಾರಿ ತಪ್ಪು ಬಂದುಬಿಟ್ಟಿರ್ತದೆ. ಅದನ್ನು ಬಿಟ್ಕೊಡೋದಿಲ್ಲ ನೀವು. ಅದನ್ನು ಮಾಡೋದು ಸಾಯಿಸಿ ಅದನ್ನು ಕೊಂದು ಅದರ ಜೀವವನ್ನು ನಾಶ ಮಾಡಿಬಿಡ್ತೀರಾ. ಆಯ್ತಲ್ಲ. ಅದೇ ಜೀವ ಇಲ್ಲದೆ ಇರ್ತಕ್ಕಂಥ ನಾಗರಕಲ್ಲಿನಲ್ಲಿ ಬರೆದಿರ್ತಕ್ಕಂಥ ಚಿತ್ರಗಳಿಗೆ, ಫೋಟೋದಲ್ಲಿ ಬರೆದಿರ್ತಕ್ಕಂಥ ಚಿತ್ರಗಳಿಗೆ ಇವತ್ತು ಕೈ ಮುಕ್ಕದು ನೀವು ನಾಗಪ್ಪ, ನಾಗರಾಜ, ಕಾಳಿಂಗ ಸರ್ಪ, ಇನ್ನೇನೇನೋ ಹೆಸರು ಹೇಳ್ಕೊಂಡು ನೀವೇನು ಮಾಡಿ ಅದ್ರ ಮುಂದೆ ಕೂತ್ಕೊಂಡು ತಪಸ್ಸು ಮಾಡ್ತಿದ್ದೀರಿ. ಪ್ರಯೋಜನ ಬದುಕಿರ್ತಕ್ಕಂಥ ಜೀವನ ಬದುಕಲಿಕ್ಕೆ ಬಿಟ್ಕೊಡಿ. ನಿಮ್ಮ ಮನೆ ಮುಂದೆ ಎಷ್ಟು ಹಾವುಗಳನ್ನು ಸಾಯಿಸಿದ್ದೀರಾ, ಆಯಿತಾ, ನಿಮ್ಮ ಜಮೀನು ಸುತ್ತಮುತ್ತ ಅದ್ರ ಪಾಡಿಗೆ ವಾಸ ಮಾಡ್ತಾರೆ. ಅದು ಒಂದು ಜೀವಿ ಅಲ್ವಾ. ಆದರೆ ಅದಕ್ಕೆ ನೀವು ತೊಂದರೆ ಮಾಡೋಕೆ ಹೋಗಬೇಡ. ಅದು ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಕಡಿಲಿಕ್ಕೆ ಬರೋದಿಲ್ಲ. ನನ್ನನ್ನು ಏನಾದ್ರು ಮಾಡಿಬಿಡ್ತಾರೆ ಅನ್ನೋ ಬೈಕೆ ಅದೇನು ಮಾಡುತ್ತೆ, ಎದ್ದು ನಿಮ್ಗೆ ಹೊಡಿತದೆ. ಇಲ್ಲಾಂದರೆ ಹಾವು ಬಂದರೆ ಅದ್ರ ಪಾಡಿಗೆ ಅದು ಹೋಗುತ್ತೆ. ನೀವು ಸೈಲೆಂಟಾಗಿ ಸೈಡ್ನಲ್ಲಿ ನಿಂತ್ಕೊಬೇಡಿ, ಅದ್ರ ಪಾಡಿಗೆ ಅದು ಅರ್ದು ಹೊಟ್ಟೋಗುತ್ತೆ. ಅದು ಬಿಟ್ಬಿಟ್ಟು ನೀವು ಮನೆಯವರೆಲ್ಲ ಸೇರ್ಕೊಂಡು ಅದಕ್ಕೆ ಏನೆಲ್ಲ ಅದಕ್ಕೆ ವಿಷಕಾರಕ ಹಾನಿಕಾರಕ ವಸ್ತುಗಳನ್ನ ಸಿಂಪಡಿಸಿ ಅದನ್ನು ಸಾಯಿಸಿ ಅದನ್ನು ಕೊಂದು ಅದನ್ನು ನಾಶ ಮಾಡಿಬಿಡ್ತೀರಾ. ಮೊದಲು ಈ ನಾಗಪಂಚಮಿ ಅಂತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈ ನಾಗ ಸಮುದಾಯದ ಜನಗಳು ಆಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಈ ಕೂಲಿ ವ್ಯವಸಾಯವನ್ನೆಲ್ಲ ಮಾಡಿಕೊಂಡು ಒಂದು ವಾರದ ರಜವನ್ನು ತೆಗೆದುಕೊಂಡು ಮನೇಲೂ ಉಳ್ಕೊತಿದ್ರು. ಆ ಸಮಯದಲ್ಲಿ ಮನೆ ಮುಟ್ಟುಗಳನ್ನೆಲ್ಲ ತೊಳೆದು ನಾಗ ಕುಟುಂಬದವರು, ನಾಗ ವಂಶಸ್ಥರಿಗೆ ಪೂಜೆ ಮಾಡುವ ಮೂಲಕ, ಇಂದಿನ ನಾಗ ಅರಸರಿದ್ರಲ್ಲ ಅವ್ರುಗಳಿಗೆಲ್ಲ ಪೂಜೆ ಮಾಡುವ ಮೂಲಕ ಅವರ ಶ್ರೇಷ್ಠ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥದ್ದು ನಿಜವಾಗ್ಲೂ ಇದು. ಅವ್ರು ಏನು ಮಾಡ್ತಿರಂದ್ರೆ, ಆಗಿನ ಕಾಲದಲ್ಲಿ ಹಾವುಗಳನ್ನು ಸಾಕ್ತಿದ್ರು. ಅವುಗಳನ್ನೆಲ್ಲ ಅದೇನು ತೊಂದರೆ ಮಾಡ್ತಿರಲಿಲ್ಲ ಸರ್, ಅದು ಯಾರನ್ನೂ ಕಚ್ಚೋದಿಲ್ಲ, ಅದು ಉದ್ದೇಶಪೂರ್ವಕವಾಗಿ. ಆದರೆ ನೀವು ಅದಕ್ಕೆ ತೊಂದರೆ ಕೊಟ್ಟರೆ ಅದು ಖಂಡಿತ ವಾಪಸ್ ಕಚ್ಚುತ್ತೆ. ಎಲ್ಲ ಹಾವುಗಳು ಕಚ್ಚಿದ್ರು ಕೂಡ ವಿಷಯ ಇಲ್ಲ, ಎಲ್ಲ ಹಾವುಗಳು ಕಚ್ಚೋದಿಲ್ಲ. ಆಯ್ತಲ್ಲ. ಅದನ್ನು ಫಸ್ಟ್ನೇದಾಗಿ ನೀವು ತಿಳ್ಕೊಳ್ಳಿ. ಈಗ ಕಾಳಿಂಗ ಸರ್ಪ ಉದ್ದೇಶಪೂರ್ವಕಂತೂ ಕಚ್ಚೋದಿಲ್ಲ, ಅದು ಸಾರ್ವಜನಿಕ ಜನರು ಕಾಣಿಸ್ಕೊಳ್ಳೋದು ಇಲ್ಲ, ಅದೆಲ್ಲೋ ದೂರದಲ್ಲಿರ್ತದೆ. ಬಟ್ ಅದು ನಿಮ್ಮ ಸಮಯ ತೀರಿ ಬಂದಿರತಕ್ಕಂಥ ಸಮಯದಲ್ಲಿ ಮಾತ್ರ ಅವು ನಿಮ್ಮನ್ನು ಕಚ್ಚಲಿಕ್ಕೆ ಬರೋದು. ಅದರಿಂದ ನಾಗಪಂಚಮಿ ಅಂತಕ್ಕಂಥ ಒಂದು ಅವೈಜ್ಞಾನಿಕ ಆಚರಣೆ ಮಾಡ್ತಕ್ಕಂಥದ್ದೇ ಮೊದಲನೇದಾಗಿ ಸರಿ ಇಲ್ಲ. ನೋಡಿ, ಅದೆಲ್ಲನೂ ಕೂಡ ಯಾರೋ ನೋಡಿ ಮನುಷ್ಯರು ತಿನ್ನಬೇಕಾಗಿರ್ತಕ್ಕಂಥ, ಕುಡಿಬೇಕಾಗಿರ್ತಕ್ಕಂಥ ಹಾಲು ತುಪ್ಪವನ್ನು ಅನ್ಯಾಯವಾಗಿ ಹುತ್ತಕ್ಕೆ ಹಾಕಿ, ಹಾವಿಗೆ ಹಾಕಿ, ಕಲ್ಗೂದು ಅದನ್ನು ನಾಶ ಮಾಡೋ ಬದಲು ಅನಾಥ ಮಕ್ಕಳಿಗೆ, ಬಡವರಿಗೆ, ಭಿಕ್ಷುಕರಿಗೆ, ಊರಿನಲ್ಲಿ ಏನೂ ಇಲ್ಲದೆ ಇರತಕ್ಕಂಥ ಸಾರ್ವಜನಿಕರಿಗೆ ಹಾಲು ತುಪ್ಪವನ್ನು ಕೊಡಿ. ಅವರಾರು ಊಟ ಮಾಡ್ಕೊಂಡು ಶಕ್ತಿಯುತವಾಗಿ ಬದುಕ್ತಾರೆ. ಅದು ಬಿಟ್ಬಿಟ್ಟು ಅನ್ಯಾಯವಾಗಿ ಹಾಲನ್ನು, ತುಪ್ಪವನ್ನು ಎಷ್ಟೋ ಲೀಟ್ರ್ಗಟ್ಟಲೆ ತಗೊಂಡೋಗಿ ಇವತ್ತು ಹುತ್ತಕ್ಕೆ ಸುರಿದು ಯಾಕೆ ಅನ್ಯಾಯವಾಗಿ ಪ್ರಕೃತಿಗೂ ಹಾನಿ ಮಾಡ್ತೀರಾ, ಆ ಪ್ರಾಣಿನೂ ಸಾಯಿಸ್ತೀರಾ, ಜೊತೆಗೆ ಆ ಸಂಪನ್ಮೂಲವನ್ನು ನಾಶ ಮಾಡ್ತೀರಾ. ಇಂಥ ಒಂದು ಅವೈಜ್ಞಾನಿಕತೆಯನ್ನು ನೀವು ಬದಲಾಯಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಹಾವಿಗೆ ಪೂಜೆ ಮಾಡ್ತೀವಿ ಅಂತಂದ್ಬಿಟ್ಟು ನೀವು ಹುತ್ತದ ಮುಂದೆ ಕೂತ್ಕೊಂಡು ತಪಸ್ಸು ಮಾಡೋದಲ್ಲ. ನಿಜವಾಗಿರೋ ಬದುಕಿರೋ ಹಾವಿಗೆ ನೀವು ಫಸ್ಟು ಅದನ್ನು ಬದುಕಲಿಕ್ಕೆ ಪ್ರಯತ್ನ ಅವಕಾಶವನ್ನು ಮಾಡಿಕೊಡಿ ಅಂತಕ್ಕಂಥ ಮಾತು ಹೇಳ್ತಾ, ವೈಜ್ಞಾನಿಕವಾಗಿ ನಾಗರ ಹಾಲನ್ನು ಕುಡಿಯೋದಿಲ್ಲ. ದಯಮಾಡಿ ಹಾವು ಹಾಲು ಹಾಕೋದ್ರ ಮೂಲಕ ಅದನ್ನು ಸಾಯಿಸಬೇಡಿ. ಯಾಕಂದ್ರೆ ಅದು ಶೀತ ರಕ್ತ ಪ್ರಾಣಿ. ಅದು ಯಾವತ್ತೂ ಕೂಡ ಎಲ್ಲಿ ಹೀಟ್ ಇರ್ತದೆ, ಎಲ್ಲಿ ಸೆಕೆ ಇರ್ತದೆ ಆ ಜಾಗದಲ್ಲಿ ವಾಸ ಮಾಡುತ್ತೆ ಅದು. ಅದಕ್ಕೆ ನೀವು ಹಾಲು ಹಾಕಿ, ತುಪ್ಪ ಹಾಕಿ, ಎಣ್ಣೆ ಹಾಕಿ, ಇನ್ನೇನೇನೋ ಹಾಕಿ ಅದನ್ನು ಕೊಲ್ಲಬೇಡಿ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೋ ನಿಮ್ಮ ಮನೆ ಮುಟ್ಟುಗಳನ್ನ ತಾರಿಸಿ, ಗುಡಿಸಿ, ರಂಗೋಲಿ ಹಾಕೊಂಡು, ಮನೆಯನ್ನೆಲ್ಲ ಶಿಸ್ತು ಮಾಡ್ಕೊಂಡು, ಸ್ನಾನ ಮಾಡ್ಕೊಂಡು, ನಿಮ್ಮ ಮನಸ್ಸಿನ ಪರಿಶುದ್ಧತೆಯನ್ನು ಮಾಡ್ಕೊಂಡು ನೀವು ಆಚರಣೆಗಳನ್ನ ಮಾಡಿ. ಆದರೆ ನಿಮ್ಮ ಆಚರಣೆಗಳು ಇನ್ನೊಂದು ಜೀವಿಯನ್ನು ಕೊಲ್ಲಿಕ್ಕಾಗಲಿ, ಇನ್ನೊಬ್ರಿಗೆ ತೊಂದರೆ ಕೊಡಲಿಕ್ಕಾಗಲಿ, ಇನ್ನೊಂದು ಜಾತಿಯನ್ನು, ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡಲಿಕ್ಕಾಗಿ ನಿಮ್ಮ ಆಚರಣೆಗಳಾಗಬಾರ್ದು. ಇದನ್ನು ನಿಜವಾಗ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಸತೀಶ್ ಜಾರಕಿಹೊಳಿ ಸಾಹೇಬ್ರವರು ನಿಜವಾಗ್ಲೂ ಕೂಡ ಈ ಸಂಪ್ರದಾಯವನ್ನು, ಈ ಮೌಢ್ಯವನ್ನು ವಿರೋಧಿಸ್ಕೊಂಡು
25 ವರ್ಷಗಳಿಂದಲೂ ಕೂಡ ಹಲವಾರು ಮೌಢ್ಯ ವಿರೋಧಿ ಕೆಲಸಗಳನ್ನ ಮಾಡ್ಕೊಬರ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅವರನ್ನು ಮೆಚ್ಚುವಂಥದ್ದು. ಸತೀಶ್ ಜಾರಕಿಹೊಳಿ ಎಷ್ಟು ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತಾ ಇದ್ದಾರೆ ಅಂತಾರೆ. ಅಂಥ ಒಬ್ಬ ವ್ಯಕ್ತಿ ನಮ್ಮ ರಾಜ್ಯಾದ್ಯಂತ ಇಂಥ ಒಂದು ಜನಗಳನ್ನ ಬದಲಾಯಿಸಲಿಕ್ಕೆ, ಜಾಗೃತಿ ಮಾಡಲಿಕ್ಕೆ ಅಂಥ ವ್ಯಕ್ತಿಗಳು ಮತ್ತೊಮ್ಮೆ ಈ ಸಮಾಜದಲ್ಲಿ ಇನ್ನಷ್ಟು ಕೆಲಸಗಳನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಸಮಯದಲ್ಲಿ ಮೌಢ್ಯ ವಿರೋಧಿ ಚಳುವಳಿಗೆ ನಮ್ಮದು ಕೂಡ ಸಹಕಾರ ಇದೆ. ಆ ಸಾಯವರು ಮಾಡ್ತಕ್ಕಂಥ ಎಲ್ಲ ಕೆಲಸವೂ ಕೂಡ ಜನಮೆಚ್ಚುವಂಥ ಕೆಲಸ ಅಂತಕ್ಕಂಥ ವಿಚಾರವನ್ನು ಈ ಸಮಯದಲ್ಲಿ ಹೇಳ್ತಾ, ನಾಗಪಂಚಮಿ ಎಂದು ನೀವೆಲ್ಲರೂ ಕೂಡ ಊಟ ತಿಂಡಿ ಸಿಹಿ ಊಟವನ್ನು ಮಾಡ್ಕೊಂಡು ಮನೆಯವರು ಚೆಂದಾಗಿರಿ. ಅದು ಬಿಟ್ಟು ನೀವು ಹಾಲೆರೆಯುವ ಮೂಲಕ ಹಾವನ್ನು ಸಹಿಸಬೇಡಿ, ಆ ಪ್ರಾಣಿಗಳನ್ನ ಕೊಲ್ಲಬೇಡಿ. ಹಾಲು, ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆಯನ್ನು ಅನ್ಯಾಯವಾಗಿ ಜನ ಕುಡಿತಕ್ಕಂಥದ್ದನ್ನು ತೆಗೆದುಕೊಂಡೋಗಿ ವೇಸ್ಟೇಜಕ್ಕೆ ಹಾಕ್ಬಿಟ್ಟು ನಿಮ್ಮ ಹಣವನ್ನು ಕಳ್ಕೊಬೇಡಿ, ನಿಮ್ಮ ಸಂಪನ್ಮೂಲವನ್ನು ನಾಶ ಮಾಡ್ಕೋಬೇಡಿ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ತುಂಬ ಧನ್ಯವಾದಗಳು ಕಾಳಿಂಗಸ್ವಾಮಿ ಅವರೇ. ಅದ್ಭುತವಾಗಿ ತಮ್ಮ ಒಂದು ಈ ನಾಗರ ಪಂಚಮಿಯ ಒಂದು ಮಹತ್ವಿಕೆ ಮತ್ತು ಅದರ ವೈಶಿಷ್ಟ್ಯ ಮತ್ತು ಅದರ ಒಂದು ಧಾರ್ಮಿಕ ಹಿನ್ನೆಲೆ ಮತ್ತು ಅದರ ಒಂದು ವೈಜ್ಞಾನಿಕ ಹಿನ್ನೆಲೆಗಳನ್ನು ಅದ್ಭುತವಾಗಿ ವಿವರಿಸ್ರಿ. ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.